ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ತರಗತಿಯ ಮೊದಲ ಅಧ್ಯಾಯ ಯಾವುದಪ್ಪ ಅಂದರೆ ಸಮಾಂತರ ಶ್ರೇಣಿಗಳು, ಇದರ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ನಾವು ಈಗಾಗಲೇ ನೋಡಿದ್ದೀವಿ, ಏನು ಸಮಾಂತರ ಶ್ರೇಣಿಯ ಕೊನೆಯ ಪದಗಳನ್ನು ಕಂಡುಹಿಡಿಯುವ ಸೂತ್ರ ನೋಡಿದ್ದೀವಿ, ಹೌದಾ? ಸಮಾಂತರ ಶ್ರೇಣಿಯ ಕೊನೆಯ ಪದ ಅಂದರೆ ಏನಾಗಿತ್ತು? AN ಆಗಿತ್ತು, ಹೌದಾ? ANನ ಸೂತ್ರ ಏನಿತ್ತು? AN = A + n - 1 × D, ಹೌದಾ? A ಅಂದರೆ ಏನು? ಮೊದಲ ಪದ, ಹೌದಾ? ಮೊದಲ ಪದ. n ಅಂದರೆ ಏನಾಗಿತ್ತು? ಪದಗಳ ಸಂಖ್ಯೆ. D ಅಂದರೆ ಸಾಮಾನ್ಯ ವ್ಯತ್ಯಾಸ. AN ಅಂದರೆ ಕೊನೆಯ ಪದ, ಹೌದಾ? ಕೊನೆಯ ಪದ. ಇದನ್ನು ಅಭ್ಯಾಸ ಮಾಡಿದ್ವಿ. ಇವತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯೋದು, ಕೊನೆಯ ಪದಗಳ ಮೊತ್ತವನ್ನು ಕಂಡುಹಿಡಿಯೋದು. ನಾವಿಲ್ಲಿ ಏನು ನೋಡಿದ್ವಿ? ಸಮಾಂತರ ಶ್ರೇಣಿಯ ಕೊನೆಯ ಪದ AN ಕಂಡುಹಿಡಿಯೋ ಸೂತ್ರವನ್ನು ನೋಡಿದ್ವಿ. ಇವತ್ತಿನ ಕ್ಲಾಸ್ ಒಳಗೆ ನಾವೇನು ನೋಡ್ತೀವಿ ಅಂದರೆ ಸಮಾಂತರ ಶ್ರೇಣಿಯ nನೇ ಪದಗಳ ಮೊತ್ತ. ಏನು? nನೇ ಪದಗಳ ಮೊತ್ತ ಅಂತ ಹೇಳ್ತೀವಿ. ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ. ವರೆಗಿನ ಮೊತ್ತ ಕಂಡುಹಿಡಿಯುವಂಥ ಸೂತ್ರದ ಡೆರಿವೇಶನ್, ನಿರೂಪಣೆಯನ್ನು ನಾವಿವತ್ತು ಅಭ್ಯಾಸ ಮಾಡೋಣ, ಹೌದಾ? ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿತ್ತು? ಸಾಮಾನ್ಯ ರೂಪ, ಹೌದಾ? ಸಾಮಾನ್ಯ ರೂಪ ಏನಾಗಿತ್ತು? ನಿಮಗೆ ಗೊತ್ತು, ಮೊದಲನೇ ವಿಡಿಯೋದಲ್ಲಿ, ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೀನಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ A + D A + 2D, ಹೌದಾ? n ಪದಗಳವರೆಗೆ ಅಂದರೆ A + n - 1 × D ಅಂತ ನೋಡಿದ್ವಿ, ಹೌದಾ? ಇಲ್ಲಿ ಮೊತ್ತ ಅಂದರೆ S ಅಂತ ಕನ್ಸಿಡರ್ ಮಾಡೋಣ. ಮೊತ್ತ ಏನಾಗಿರಲಿ? S, ಸಮ್ ಆಫ್ ದ ಟರ್ಮ್ಸ್ ಅಂತ ಬರುತ್ತೆ. ಸೊ S ಆಗಿರಲಿ. ಏನಾಗಿರಲಿ? S ಆಗಿರಲಿ, ಹೌದಾ? ಸಮಾಂತರ ಶ್ರೇಣಿಯ ಪದಗಳನ್ನು ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ, ಓಕೆನಾ? ನಾವೀಗ ಏನು ಮಾಡಬೇಕು? ಮೊತ್ತ ಅಂದರೆ ಇದರ ನಡುವೆ ಏನು ಹಾಕೋತೀವಿ? ಮೊತ್ತ. ಇಲ್ಲಿ ಕೊನೆಯ ಪದ A + n - 1 × D ಅಂತ ತಗೊಳ್ಳೋಣ. ಸೊ S = ಏನು ಮಾಡೋಣ? A + D + A + 2D, A + 2D, so on up to A + n - 1 × D. ಕೊನೆಯ ಪದ nನೇ ಪದ ಅಂತ ಹಾಕೋತೀವಿ. ಇದನ್ನು ವಿರುದ್ಧವಾಗಿ ಬರೆದಾಗ, ಹೌದಾ? ಉಲ್ಟಾ ಬರೆಯೋಣ. ಅವಾಗಲೂ S ಅಂತ ಕನ್ಸಿಡರ್ ಮಾಡೋಣ. ವಿರುದ್ಧವಾಗಿ ಬರೆದಾಗ ಏನಾಗುತ್ತೆ? S = A + n - 1 × D plus A + n - 2 × D, so on up to A + D + A, ಲಾಸ್ಟ್ ಟರ್ಮ್, ಹೌದಾ? ಇಲ್ಲಿ ಮೊದಲು ಇದ್ದಿದ್ದು ಏನಾಗುತ್ತೆ? ಉಲ್ಟಾ ಬರೆದಿದ್ದೀವಿ. ವಿರುದ್ಧ ಅಂದ್ರೇನು? ಉಲ್ಟಾ ಬರೆದಿದ್ದೀವಿ, ಹೌದಾ? ಉಲ್ಟಾ ಬರೆದಾಗ ಏನಾಯಿತು? ಈ ಥರ ಆಯಿತು. ಇದನ್ನು ಇಕ್ವೇಷನ್ 1 ಅನ್ನೋಣ, ಇದನ್ನು ಇಕ್ವೇಷನ್ 2. ಇದು A ಅಂತ ಕನ್ಸಿಡರ್ ಆಗುತ್ತೆ, ಹೌದಾ? ಇಕ್ವೇಷನ್ 1 ಮತ್ತು ಇಕ್ವೇಷನ್ 2. 1 ಮತ್ತು 2 ಕೂಡಿಸಿದಾಗ ಇಲ್ಲಿ ನೋಡಿ, S + S ಏನಾಗುತ್ತೆ? 2S. S + S 2 ಆಗುತ್ತೆ. ಇಲ್ಲಿ ಎಷ್ಟು ಪದಗಳಿದೆ ಅಂದರೆ n ಪದಗಳಿವೆ. ಏನಿದೆ? n ಪದಗಳಿವೆ, ಹೌದಾ?
ಸೊ ಹಾಗಾಗಿ ಎನ್ ಅಂತ ಕಾಮನ್ ತಗೊಳ್ತೀವಿ. ಇಲ್ಲಿ ನೋಡಿ ಕೂಡಿಸ್ಬೇಕು ಮೊದಲನೇ ಪದ. ಇಲ್ಲಿ ಮೊದಲನೇ ಪದ ಎ ಇದೆ, ಇಲ್ಲೂ ಮೊದಲನೇ ಪದ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇದೆ. ಹಾಗಾದರೆ ಎ ಪ್ಲಸ್ ಎ ಏನಾಯಿತು 2a, ಉಳಿದಿರೋದು ಏನು ಇನ್ ಬ್ರಾಕೆಟ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಎಸ್ ಇಸ್ ಈಕ್ವಲ್ ಟು ಎನ್ ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ತಗೊಳ್ತೀವಿ. ಈ 2 ಇಲ್ಲಿ ಇಂಟು ಇದೆ ಅಲ್ವಾ, ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ. ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಅಂತ ಏನಕ್ಕೆ ತಗೊಂಡ್ವಿ ಅಂದರೆ ಇನ್ ಜನರಲ್ ಸಾಮಾನ್ಯವಾಗಿ ಎನ್ ಪದಗಳು ಅಂತ ಕನ್ಸಿಡರ್ ಆಗುತ್ತೆ. ಎನ್ ಪದಗಳು. ಓಕೆ, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2. ಹಾಂ, 2a ಪ್ಲಸ್ ಇದು 2 ಅಷ್ಟೇ ಈ ಕಡೆ ಬರುತ್ತೆ. 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ. ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ. ಈ ಒಂದು ಸೂತ್ರದ ಮೇಲೆ ನಾವು ನೆಕ್ಸ್ಟ್ ಲೆಕ್ಕಗಳನ್ನು ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಅಂಥೇಳಿ. ಇಲ್ಲಿ ಸ್ವಲ್ಪ ಗಮನ ಕೊಡಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಆಗುತ್ತೆ. ಈ 2a ಅಷ್ಟೇ ಅಥವಾ ಅಂತ ತಗೊಳ್ಳೋಣ. 2a ಇದೆಯಲ್ಲ ಇದನ್ನಷ್ಟೇ ಸ್ಪ್ಲಿಟ್ ಮಾಡೋಣ. ಎ ಪ್ಲಸ್ ಎ ಅಂದರೆ 2a. ಹೌದಾ? ಇನ್ ಬಕೆಟ್ ಎನ್ ಮೈನಸ್ 1 ಇಂಟು ಡಿ. ಇಲ್ಲಿ ನೋಡಿ, ಇದು ಇಷ್ಟು ಅಂದರೆ ಏನು ಎ ಎನ್. ಹೌದಾ? ಹಾಗಾದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಎ ಪ್ಲಸ್ ಎ ಎನ್ ಅಂತಲೂ ಕನ್ಸಿಡರ್ ಆಗುತ್ತೆ. ಹೌದಾ? ಅಥವಾ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ ಎ ಪ್ಲಸ್ ಎಲ್ ಅಂತ ತಗೊಳ್ತಾರೆ. ಎಲ್ ಈಸ್ ನಥಿಂಗ್ ಬಟ್ ಎ ಎನ್ ಅಂತ ಹೇಳ್ತೀವಿ, ಕೊನೆ ಪದ ಅಂತಲೂ ಹೇಳ್ತೀವಿ. ಗೊತ್ತಾಯ್ತಾ? ನಿಮ್ಮ ಹಳೆಯ ಸಿಲೆಬಸ್ಸಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ ಬದಲಾಗಿ ಎ ಎನ್ ಬದಲಾಗಿ ಟಿ ಎನ್ ಅಂತ ತಗೊಂಡಿದ್ದಾರೆ. ಟಿ ಎನ್ ಅಂದರೆ ಒಂದೇ, ಎ ಎನ್ ಅಂದ್ರೆ ಒಂದೇ, ಎಲ್ ಅಂದ್ರೆ ಒಂದೇ. ಲಾಸ್ಟ್ ಟರ್ಮ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆನಾ? ಡೆರಿವೇಷನ್ ತಿಳಿಯುತ್ತಾ? ಇನ್ನೊಂದು ಸ್ವಲ್ಪ ಡೆರಿವೇಷನ್ ನೋಡಿ. ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವುದು. ಹಾಗಾದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನು? ಎ ಎ ಪ್ಲಸ್ ಡಿ ಎ ಪ್ಲಸ್ 2d ಸೊ ಆನ್ ಅಪ್ ಟು ಇದೇ ಥರ ಎನ್ ಪದಗಳು ಅಂತ ಕನ್ಸಿಡರ್ ಆದಾಗ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ತಗೊಳ್ತೀವಿ. ಮೊತ್ತ ಕಂಡುಹಿಡಿತಿದ್ವಲ್ಲ, ಸೊ ಮೊತ್ತ ಅಂದರೆ ಎಸ್ ಅಂತ ಕನ್ಸಿಡರ್ ಮಾಡಿ. ಸೊ ಮೊತ್ತ ಅಂತ ಬಂದಾಗ ನಾವೇನು ಹಾಕೋತೀವಿ? ಪ್ಲಸ್ ಹಾಕೋತೀವಿ. ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ 2d ಸೊ ಆನ್ ಅಪ್ ಟು ಪ್ಲಸ್ ಹಾಕೋತೀವಿ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದನ್ನು ಉಲ್ಟಾ ಬರೆದಾಗ ಅದು ಫಸ್ಟಿಗೆ ಬರುತ್ತೆ. ಲಾಸ್ಟ್ ಟರ್ಮ್ ಏನಾಗುತ್ತೆ? ಉಲ್ಟಾ ಬರಿತಿದ್ದೀವಲ್ಲ, ಫಸ್ಟಿಗೆ ಬರುತ್ತೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದರ ಹಿಂದಿನ ಪದ ಅಂದರೆ ಎ ಪ್ಲಸ್ ಎನ್ ಮೈನಸ್ 2d ಸೊ ಆನ್ ಅಪ್ ಟು ಲಾಸ್ಟಿಗೆ ಬರ್ತೀವಿ. ಏನಿತ್ತು? ಎ ಪ್ಲಸ್ ಡಿ, ಅದರ ಹಿಂದಿನ ಪದ ಎ. ಇಲ್ಲಿ ಒಟ್ಟು ಎಷ್ಟು ಪದಗಳಿವೆ ಅಂದರೆ ಎನ್ ಪದಗಳಿವೆ ಅಂತ ತಗೊಳ್ತೀವಿ. ಹಾಗಾಗಿ ಎನ್ ಅನ್ನು ತಗೊಳ್ತೀವಿ. ಎಷ್ಟು ಪದಗಳಿವೆ? ಎನ್. ಹೌದಾ? ನೆಕ್ಸ್ಟು ಮೊದಲನೇ ಪದ ನೋಡಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಮತ್ತು ಮೊದಲನೇ ಪದ ಏನಿದೆ? ಎ ಇದೆ. ಹೌದಾ? ಇವೆರಡನ್ನು ಕೂಡಿಸಿದಾಗ ಮೊತ್ತ ಮಾಡ್ತಾ ಇದ್ದೀವಿ. ಸೊ ಏನು? 2a, ಎ ಪ್ಲಸ್ ಎ 2a, ಉಳಿದಿರೋದು ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎನ್ ಪದಗಳು ಅಂತ ಕನ್ಸಿಡರ್ ಆದಾಗ ಎಸ್ ಎನ್ ಅಂತ ಆಗುತ್ತೆ. ಇಲ್ಲಿ 2 ಇಂಟು ಇದೆ, ಈ ಕಡೆ ಬಂದಾಗ ಏನಾಗುತ್ತೆ? ಡಿವೈಡೆಡ್ ಬೈ ಎನ್ ಬೈ 2 ಇಂಟು ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಥವಾ ಇದನ್ನೇ ಸ್ಪ್ಲಿಟ್ ಮಾಡಿ ಬರೆದಾಗ ನಮಗೆ ಈ ಫಾರ್ಮುಲಾ ಸಿಗುತ್ತೆ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎ ಎನ್. ಅಥವಾ ಏನು ಕೊಟ್ಟಿದ್ದಾರೆ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಎ ಪ್ಲಸ್ ಎಲ್. ಇನ್ನೊಂದು ಸೂತ್ರ ಬರುತ್ತೆ, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2.
ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಬೇಕಾದ್ರೆ ಈ ಸೂತ್ರವನ್ನು ನಾವು ಯೂಸ್ ಮಾಡ್ತೀವಿ. ಓಕೆನಾ? ಇವಾಗ ಈ ಒಂದು ಅಧ್ಯಾಯದಲ್ಲಿರುವಂತಹ ಉದಾಹರಣೆಗಳ ಲೆಕ್ಕಗಳನ್ನು ಬಿಡಿಸೋಣ. ಉದಾಹರಣೆ ಮೊದಲನೇದು ಏನು? ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯುವಂತಹ ಸೂತ್ರದ ಮೇಲೆ. ಓಕೆ, ಇಲ್ಲೂ ಸೇಮು. ಎ ಅಂದರೆ ಮೊದಲ ಪದ, ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ, ಎನ್ ಅಂದರೆ ಪದಗಳ ಸಂಖ್ಯೆ. ಹೌದಾ? ಎಸ್ ಎನ್ ಅಂದರೆ ಎನ್ ಪದಗಳವರೆಗಿನ ಮೊತ್ತ. 13ನೇ ಪದದ ಮೊತ್ತ ಕಂಡುಹಿಡಿ ಅಂದರೆ S13. 10ನೇ ಪದಗಳವರೆಗಿನ ಮೊತ್ತ ಅಂದರೆ S10. ಮೊತ್ತ ಅಂತ ಬಂದರೆ ಎಸ್ ಅಂತ ಯೂಸ್ ಮಾಡಲೇಬೇಕು. ಓಕೆನಾ? ಉದಾಹರಣೆ ಮೊದಲನೇದು, 2 ಅಂಕಿಯ ಎಷ್ಟು ಸಂಖ್ಯೆಗಳು? 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ? 3ರಿಂದ ಭಾಗಿಸಲ್ಪಡುತ್ತವೆ. ಉದಾಹರಣೆ 1, 2 ಅಂಕಿಯ ಎಷ್ಟು ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಹೌದಾ? ನೋಡಿ, 2 ಅಂಕಿ ಸ್ಟಾರ್ಟ್ ಆಗೋದು 10ರಿಂದ. 10 3ರಿಂದ ಭಾಗ ಹೋಗಲ್ಲ, 11 ಹೋಗಲ್ಲ, 12 ಹೋಗುತ್ತೆ. ಹೌದಾ? ಸೊ 3ರಿಂದ ಭಾಗವಾಗುವ ಮೊದಲ 2 ಅಂಕಿಯ ಸಂಖ್ಯೆ ಯಾವುದು? 12. ಹೌದಾ? ತಿಳಿತಾ? ನೋಡಿ, 2 ಅಂಕಿಯ ಸಂಖ್ಯೆ ಅಂತ ಸ್ಟಾರ್ಟ್ ಆಗೋದೆಲ್ಲಿಂದ? 10ರಿಂದ. ಹೌದಾ? 10 3ರಿಂದ ಭಾಗ ಆಗಲ್ಲ. 11 ಆಗುತ್ತಾ? ಇಲ್ಲ. 12? ಎಸ್ ಆಗುತ್ತೆ. ಹಾಗಾದರೆ ಸ್ಟಾರ್ಟಿಂಗ್ ಯಾವ್ದು ಬರುತ್ತೆ? 12. ಹೌದಾ? ಆಮೇಲೆ 15, ಆಮೇಲೆ 18, ಸೋ ಆನ್ ಅಪ್ ಟು 2 ಅಂಕಿಯ ಕೊನೆಯ ಸಂಖ್ಯೆ ಯಾವುದು? 99. ಇದು 3ರಿಂದ ಭಾಗ ಹೋಗುತ್ತಾ? ಹೋಗುತ್ತೆ. ಹೌದಾ? ಸೋ ಆನ್ ಅಪ್ ಟು 99 ಅಂತ ಹೇಳ್ತೀವಿ. ಇಲ್ಲಿ ಏನು ಕಂಡುಹಿಡಿಬೇಕು? ಎಷ್ಟು ಅಂತ ಹೇಳಿದ್ದಾರೆ. ಹಾಗಾಗಿ n = ? ಪ್ರಶ್ನೆ ಓದಿ ಇನ್ನೊಂದು ಸರ್ತಿ. ಏನು ಹೇಳಿದ ನೋಡಿ? 2 ಅಂಕಿಯ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅಂತ ಹೇಳಿದ್ದಾರೆ. ಇಲ್ಲಿ n ಕಂಡುಹಿಡಿಬೇಕು ಅಂತ ಹೇಳಿದ್ದಾರೆ. ಹೌದಾ? ಸೊ ಇದು an ಫಾರ್ಮುಲಾ ಆದಮೇಲೆ ಬರುತ್ತೆ. an ಫಾರ್ಮುಲಾ. ಹೌದಾ? ಇದನ್ನು ಲಾಸ್ಟ್ ಟರ್ಮ್ನ ನಾವು an ಅಂತ ಕನ್ಸಿಡರ್ ಮಾಡ್ತೀವಿ. an ಮತ್ತು SN ಎರಡೂ ಫೈಂಡ್ ಔಟ್ ಆದಮೇಲೆ, ಫಾರ್ಮುಲಾ ಬಂದ ಮೇಲೆ ನಮಗೆ SN ಆದರೂ ಕೇಳ್ಬೋದು, an ಆದರೂ ಕೇಳ್ಬೋದು. ಹೌದಾ? ಉದಾಹರಣೆ ಲೆಕ್ಕಗಳನ್ನು ಬಿಡಿಸಿದಾಗ ನಿಮಗೆ ಗೊತ್ತಾಗುತ್ತೆ. an = ಏನು? 99, a = 12, d = 15ರಲ್ಲಿ 12 ಹೋದರೆ 3. ಹೌದಾ? ಏನು ಕಂಡುಹಿಡಿಬೇಕು? n = ? n ಮಾಡಿದ್ರಷ್ಟೇ ಸಾಕು. an = a + n - 1 × d. an ಅಂದರೆ 99, a ಅಂದರೆ 12, n ಗೊತ್ತಿಲ್ಲ, d ಅಂದರೆ 3. ಹೌದಾ? 12 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 99ಲ್ಲಿ 12 ಹೋದರೆ ಎಷ್ಟು? 87. ಎಷ್ಟು? 87. ಇದು ಇಂಟು 3 ಇದ್ದಿದ್ದೇನಾಗುತ್ತೆ? ಡಿವೈಡೆಡ್ ಬೈ 3 1 3 2 6 3 9 27. -1 ಆ ಕಡೆ ಹೋಗುತ್ತೆ, ಏನಾಗುತ್ತೆ? ಪ್ಲಸ್ ಆಗುತ್ತೆ 30. n = 30 ಆಗುತ್ತೆ. ಹೌದಾ? ಇದು ಏನು? 2 ಅಂಕಿಯ ಎಷ್ಟು ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಇನ್ ಕೇಸ್ ಅದನ್ನು ಮೊತ್ತ ಮಾಡ್ರಿ ಅಂತ ಹೇಳಿದರೆ ನಾವು SN ಮಾಡ್ತಿದ್ವಿ. ಏನು ಮಾಡ್ತಿದ್ವಿ? SN ಮಾಡ್ತಾ ಇದ್ವಿ. ಓಕೆನಾ? ಇನ್ನೊಂದು ಪ್ರಶ್ನೆ, ಉದಾಹರಣೆದ್ದು 24, 21, 18. ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳ ಮೊತ್ತ 78 ಆಗಿದೆ? ಎಷ್ಟು ಪದಗಳು ಅಂತ ಕೇಳಿದ್ದಾರೆ. ಹೌದಾ? ಸೊಲ್ಯೂಷನ್ ಅಂತ ತಗೊತೀವಿ, ಪರಿಹಾರ ಅಂತ ತಗೊತೀವಿ. ಹೌದಾ? ಕ್ವಶನ್ ನೋಡಿ ಇನ್ನೊಂದು ಸರ್ತಿ ಏನು ಹೇಳಿದ್ದಾರೆ? ಎಷ್ಟು ಪದಗಳ ಮೊತ್ತ. ಇಲ್ಲಿ ನೋಡಿ, ಎಷ್ಟು ಪದಗಳು ಅಂತ ಕೇಳಿದಾಗ n ಅಂತ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿನೂ ಎಷ್ಟು ಪದಗಳು ಅಂತ ಕೇಳ್ತಾರೆ. ಇದನ್ನ ಏನಕ್ಕೆ ಬಿಡಿಸಿದೆ ಅಂದರೆ ನಿಮಗೆ ಕೊನೆಯದಾಗಿ ಕೊಟ್ಟಿದ್ದು ಕೊನೆಯ ಪದ ಅಂತ ಹೇಳಿ ಕನ್ಸಿಡರ್ ಆಯಿತು. ಇಲ್ಲಿ ಮೊತ್ತ ಅಂತಲೇ ಕೊಟ್ಟಿದ್ದಾರೆ. ಸೊ SN = 78.
ಎಸ್ ಎನ್ ಇಸ್ ಈಕ್ವಲ್ ಟು 78 ಮೊತ್ತ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ. ಹೌದಾ? ಎ ಇಸ್ ಈಕ್ವಲ್ ಟು ಏನಾಗುತ್ತೆ 24, ಡಿ ಇಸ್ ಈಕ್ವಲ್ ಟು 21 ಮೈನಸ್ 24, ಹಾಗಾದರೆ -3 ಬಂತು. ಡಿ ಎಷ್ಟಾಯಿತು -3. ಏನು ಕಂಡುಹಿಡಿಬೇಕು? ಏನು ಕಂಡುಹಿಡಿಬೇಕು? ಎನ್. ಏನು ಕಂಡುಹಿಡಿಬೇಕು? ಎನ್. ಹೌದಾ? ಹಾಂ, ಎಸ್ ಎನ್ ಸೂತ್ರ ಏನು? ವಿ ನೋ ದ್ಯಾಟ್ ಅಂತ ತೊಗೊತೀವಿ. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2 ಇನ್ ಬ್ರಾಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ. ಹೌದಾ? ಹಾಗಾದರೆ ಎಸ್ ಎನ್ ಎಷ್ಟು ಕೊಟ್ಟಿದ್ದಾನೆ? 78. ಎಷ್ಟು 78. ಎನ್ ಆ್ಯಸ್ ಇಟ್ ಈಸ್ ತಗೊಳ್ತೀವಿ ಡಿವೈಡೆಡ್ ಬೈ 2 ಇಂಟು ಎ ಎಷ್ಟಿದೆ 24. 24 ಹೇಳೆ 48 ಪ್ಲಸ್ ಎನ್ ಕೊಟ್ಟಿದ್ದಾರಾ? ಇಲ್ಲ, ಅದನ್ನು ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ. ಡಿ ಎಷ್ಟು? -3. ಡಿ ಎಷ್ಟು? -3. ನೋಡಿ, ಈ 2 ಈ ಕಡೆ ಬಂದರೆ ಇಂಟು ಆಗುತ್ತೆ. 8 ಹೇಳೆ 16, 7 ಹೇಳೆ 14 ಅಂದರೆ 15. 78 156. ಎನ್ ಆ್ಯಸ್ ಇಟ್ ಈಸ್ ಉಳಿತು 48 ಆ್ಯಸ್ ಇಟ್ ಈಸ್. ನೋಡಿ, ಈ 3ದಿಂದ ಒಂದು ಸರ್ತಿ ಎನ್ಗೆ ಇಂಟು ಮಾಡಬೇಕು, ಮತ್ತು ಈ -3ದಿಂದ ಒಂದು ಸರ್ತಿ 1ಗೆ ಇಂಟು ಮಾಡಬೇಕು. -3ದಿಂದ ಇಂಟು ಎನ್, -3 ಇಂಟು -1. ಹೌದಾ? -3 ಇಂಟು ಎನ್ ಅಂದರೆ -3n. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ 3. ಓಕೆನಾ? ನೋಡಿ, 48 ಪ್ಲಸ್ 3 51. ಎಷ್ಟಾಗುತ್ತೆ? 48 3 51 -3n ಸ್ಕ್ವೇರ್ ಇಸ್ ಈಕ್ವಲ್ ಟು 156. ಹೌದಾ? ಸ್ವಲ್ಪ ಈ ಕಡೆ ರಬ್ ಮಾಡ್ಕೊಂಬಿಡೋಣ. ನೋಡಿ, 156 ಇಸ್ ಈಕ್ವಲ್ ಟು ಎನ್ ಇಂಟು 51 ಅಂದರೆ 51n. ಹೌದಾ? ಎನ್ ಇಂಟು -3 ಅಂದರೆ -3n ಸ್ಕ್ವೇರ್. ಓಕೆನಾ? ಇವುಗಳನ್ನು ಈ ಕಡೆ ತೊಗೊಂಬನ್ನಿ. ಏನಕ್ಕೆ ಅಂದರೆ ನಮಗೆ ಎನ್ ಸ್ಕ್ವೇರು ಫಸ್ಟಿಗೆ ಇರಬೇಕು. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ತೀವಲ್ಲ, ವರ್ಗ ಸಮೀಕರಣ. ಹಾಗಾಗಿ 3n ಸ್ಕ್ವೇರ್ ಈ ಕಡೆ ತೊಗೊಂಡಾಗ ಏನಾಗುತ್ತೆ? ಪ್ಲಸ್ 3n ಸ್ಕ್ವೇರ್. 51n ಇದ್ದಿದ್ದು ಈ ಕಡೆ ಬಂದರೆ -51n ಪ್ಲಸ್ 156 ಇಸ್ ಈಕ್ವಲ್ ಟು 0 ಅಂತ ತಗೊತೀವಿ. ಹೌದಾ? ಇದರಲ್ಲಿ 3 ಕಾಮನ್ ಇದೆ, ಅಂದರೆ ಡಿವೈಡೆಡ್ ಬೈ 3 ಮಾಡಿ. ಈ ಇಕ್ವೇಷನನ್ನು ಏನು ಮಾಡಬೇಕು? ಡಿವೈಡೆಡ್ ಬೈ 3 ನೋಡಿ. ಹೌದಾ? ಏನಾಗುತ್ತೆ? ನಿಮ್ಗೆ ಗೊತ್ತಾಗಲಿ ಅಂತ ಹಚ್ಚಿದ್ದೀನಿ, ಆಮೇಲೆ ರಬ್ ಮಾಡ್ತೀನಿ. 3 1 ಸೊ ಹೇಗೆ ಏನಾಯಿತು? 1. ಹೌದಾ? ಡಿವೈಡೆಡ್ ಬೈ 3 ಹಚ್ಚಿದ್ರೆ 3 1 ಸೊ ಎನ್ನು ಉಳಿತು. ಮೈನಸ್ 51 ಇದೆ, 3 1 2 ಉಳಿತು, 3 7. ಹೌದಾ? 17 3 51 ತಾನೆ? ಹಾಂ, 3 1 3 17 ತಿಳಿತಾ? -17n. 3 5 15, 3 2 ಅಂದರೆ ಎಷ್ಟಾಯಿತು? 52. ಎಷ್ಟಾಯಿತು? 52. ಓಕೆನಾ? ಈ 52 ಹೇಗೆ ಬರಬೇಕಂದ್ರೆ ಇಲ್ಲೇನಿಲ್ಲ ಅಂದು ಎನ್ ಬಾಜು ಏನಿರುತ್ತೆ? 1 ಇರುತ್ತೆ. ಇಂಟು ಮಾಡ್ಕೊಳ್ಳಿ. ಎ ಇಂಟು ಸಿ ಅಂತ ಹೇಳ್ತೀವಿ. ನೋಡಿ, ಇದು ಮೊದಲನೇ ಲೆಕ್ಕ, ಆದ್ದರಿಂದ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದು ಯಾವ ರೂಪದಲ್ಲಿದೆ ಅಂದರೆ ax² ಪ್ಲಸ್ bx ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ನಾವು ಹೇಗೆ ಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ತಿದ್ವಿ ಅಂದರೆ ಎ ಇಂಟು ಸಿ ಮಾಡ್ಕೋತಿದ್ವಿ. ಅದು ಏನು ಆನ್ಸರ್ ಬರುತ್ತೋ ಕೂಡಿಸಿದ್ರು ಓಕೆ, ಕಳೆದ್ರು ಓಕೆ, ನಮಗೇನು ಬರಬೇಕು? ಬಿ ಸಿಗಬೇಕು. ಇಂಟು ಮಾಡಿದರೆ ಎ ಇಂಟು ಸಿ ಇತ್ತಲ್ಲ, ಅದು ಬರಬೇಕು. ಕೂಡಿಸ್ರಿ, ಕಳೆದ್ರೆ ಕಳೀರಿ. ಹೌದಾ? ಆನ್ಸರ್ ಏನಾಗಿರಬೇಕು? ಇಲ್ಲಿ ಬಿ ಎಷ್ಟಿರುತ್ತೆ ಅಷ್ಟೇ ಇರಬೇಕು. ಮಧ್ಯಪದ ವಿಭಜನೆ ಅಂತ ನಿಮ್ಗೆ 8ಕ್ಕೆ ಬಂದೈತಿ, 9ಕ್ಕೂ ಬಂದೈತಿ.
ಎಕ್ಸ್ ಫೈಂಡ್ ಔಟ್ ಮಾಡಿರಿ ಅಂಥೇಳಿ ಒಂದು ಇಕ್ವೇಷನ್ ಕೊಡ್ತಿದ್ದು, ವರ್ಗ ಸಮೀಕರಣ ಬಹುಪದೋಕ್ತಿಯೊಳಗೂ ಕೊಡ್ತಿದ್ದು, ಎಕ್ಸನ್ನು ಬಿಡಿಸ್ರಿ ಅಂತ ಹೇಳ್ತಿದ್ರು. ಅದೇ ರೀತಿ 1 ಇಂಟು 52 ಅಂದರೆ ಎಷ್ಟು? 52. ಇದನ್ನು ಏನಂತ ಮಾಡಬೇಕು? 17 ಬರೋ ಥರ ನಾವೇನು ಮಾಡಬೇಕು? ಫ್ಯಾಕ್ಟರ್ಸ್ ಅಪವರ್ತನಗಳನ್ನು ಹೊಡಿಬೇಕು. ಹೌದಾ? ಏನಾಗಬೇಕು? -17 ಬರಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ 52, ಹೌದಾ? 52, ಹೌದಾ? 2 ಎಳ್ಳೆ 2 6 2 13 ನೋಡಿ. 2 ಇಂಟು 2 4, 13 ನಕಲೆ 52, ಹೌದಾ? 13 ನಕಲೆ ಎಷ್ಟು? 52. ಇವೆರಡು ಕೂಡಿಸಿದ್ರೆ 17 ಬರುತ್ತೆ, ಹೌದಾ? ಹಂಗಂದ್ರೆ ನೋಡ್ರಿ, -13 -4 -13 -4 ಕೂಡಿಸಿದ್ರೆ ಎಷ್ಟು ಬರುತ್ತೆ? -17, ಹೌದಾ? ಗುಣಿಸಿದ್ರೆ ಮೈನಸ್ ಏನಾಗುತ್ತೆ? ಪ್ಲಸ್. 13 4 ಎಷ್ಟು? 13 ನಕಲೆ 52. ಗೊತ್ತಾಯ್ತಾ? ನಿಮಗೆ ಸ್ಪ್ಲಿಟ್ ಮಾಡ್ಕೊಳ್ಳೋಕೆ ಬಂದಿಲ್ಲ ಅಂದರೆ ಈ ಥರ ಮಾಡ್ಕೊಳ್ಳಿ, ನಿಮಗೆ ಇಲ್ಲಿ ಅಪವರ್ತನಗಳು ಸಿಗುತ್ತೆ. ಓಕೆನಾ? ಇವಾಗ ನೋಡಿ, n² ಆ್ಯಸ್ ಇಟ್ ಈಸು ಈ -17 ಈ ಥರ ಹೊಡಿಬೇಕು, ಸ್ಪ್ಲಿಟ್ ಮಾಡ್ಕೋಬೇಕು. ಅಂದರೆ 13n, ಇಲ್ಲಿ n ಇದೆ ಅದಕ್ಕೆ n ತೊಗೊಂಡಿದ್ದೀನಿ, ಎಕ್ಸ್ ಇದ್ದರೆ ಎಕ್ಸ್ ತಗೊಳ್ತಾ ಇದ್ದೆ. ಆಮೇಲೆ -4n, 13n 4n ಎಷ್ಟಾಯಿತು? 17, ಹೌದಾ? ಪ್ಲಸ್ 52. ಇವೆರಡರಿಗೂ ಕಾಮನ್ ತೆಗಿಬೇಕು, ಇವೆರಡರಿಗೂ ಕಾಮನ್ ತೆಗಿಬೇಕು. ಏನು ಕಾಮನ್ ಇಲ್ಲಿ? n. ಇಲ್ಲೇನು ಉಳಿತು? n -13. ಇದರಲ್ಲಿ 4 ಕಾಮನ್ ಇದೆ, -4, ಹೌದಾ? ಏನು ಉಳಿತು? n ಮೈನಸ್ ಇಂಟು ಮೈನಸ್ ಏನು? ಪ್ಲಸ್. 4 ಎಷ್ಟಲೇ? 52. 4 13 52, ಹೌದಾ? ಇನ್ನೂ ನಿಮಗೆ ಕ್ಲಾರಿಫಿಕೇಷನ್ ಬೇಕಂದರೆ ಇಲ್ಲಿ ಎಷ್ಟು ಬಂದಿರುತ್ತೋ ಈ ಕಡೆನೂ ಬ್ರಕೆಟಲ್ಲಿ ಅಷ್ಟೇ ಬರಬೇಕು, ಅಂದರೆ ನೀವು ಮಾಡಿದ್ದು ಸರಿಯಾಗಿದೆ. ಗೊತ್ತಾಯ್ತಾ? ಇದು ಮತ್ತು ಇದರಲ್ಲಿ ಕಾಮನ್ ಏನು? n -13 = 0. ಮತ್ತು ಉಳಿದಿದೆಯಲ್ಲ ಅದನ್ನು ಒಂದು ಟೀಮ್ ಮಾಡ್ಕೊಳ್ಳಿ. ಸೇಮ್ ಇದ್ದಿದ್ದು ಔಟ್ಸೈಡ್ ತೆಗಿಬೇಕು, ಉಳಿದಿರೋದನ್ನು ಕೂಡಿಸಿ ಒಂದು ಟೀಮ್ ಮಾಡಬೇಕು. n -4 = 0. -13 ಈ ಕಡೆ ಬಂದರೆ +13, -4 ಈ ಕಡೆ ಬಂದರೆ +4. ಓಕೆನಾ? ಇಲ್ಲಿ ಎರಡೂ ಬೆಲೆಗಳು ಧನಾತ್ಮಕವಾಗಿ ಬಂದಿರೋದ್ರಿಂದ ಎರಡನ್ನೂ ನಾವು ಏನು ಮಾಡ್ಕೋತೀವಿ? ಒಪ್ಕೊಳ್ಳುವಂತಹವುಗಳೇ. n ಬೆಲೆ ಮೈನಸ್ ಬರಲ್ಲ, n ಬೆಲೆ ಏನಾಗಲ್ಲ? ಭಿನ್ನ ರಾಶಿಯ ರೂಪದಲ್ಲಿ ಬರಲ್ಲ. ಓಕೆನಾ? n ಬೆಲೆ ಮೈನಸ್ ಆಗಿರಲ್ಲ, ಓಕೆ? ಮತ್ತೇನಾಗಿರಲ್ಲ? ಫ್ರ್ಯಾಕ್ಷನ್ ಆಗಿರಲ್ಲ. ಓಕೆನಾ? ನೆಕ್ಸ್ಟ್ ಮುಂದಿನ ಉದಾಹರಣೆಗೆ ಹೋಗೋಣ. ನೆಕ್ಸ್ಟ್ ಉದಾಹರಣೆ, ಮೊದಲ 1000 ಧನ ಪೂರ್ಣಾಂಕಗಳ ಮೊತ್ತ. ಮೊದಲ 1000 ಧನ ಪೂರ್ಣಾಂಕಗಳ ಮೊತ್ತ ಅಂತ ಹೇಳಿದ್ದಾರೆ. ಇಷ್ಟೇ ಕೊಟ್ಟಿರೋದು ಇನ್ಫಾರ್ಮೇಷನ್ನು. ಧನ ಪೂರ್ಣಾಂಕಗಳು ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1ರಿಂದ, ಹೌದಾ? 2 3 ಒಟ್ಟು ಎಷ್ಟಿದೆ? 1000 ಇದೆ. ಒಟ್ಟೆಷ್ಟಿದೆ? 1000. ಹಾಗಾಗಿ a = 1, d = 1, n = 1000. ಎಷ್ಟು ನಂಬರ್ಸ್ ಇದೆ? 1000 ಇದೆ, ಹೌದಾ? ಸೊ ಸೂತ್ರ ಏನು? Sn = n / 2, 2a + n - 1 × d, ಹೌದಾ? ಎಸ್ 1000 ಆಗುತ್ತೆ. ಇದೇನು? 1000 / 2, 2 × a. a ಎಷ್ಟಿದೆ? 1, 2 × a ಅಂದರೆ 2, ಪ್ಲಸ್ 1000 - 1. 1000 - 1 ಅಂದರೆ ಎಷ್ಟು? 999. ಡಿ ಮತ್ತು 1 ಇದೆ, ಸೊ ಅಷ್ಟೇ ಇಡೋಣ, ಹೌದಾ? ಎಷ್ಟಾಗುತ್ತೆ ನೋಡಿ? 2 1 2 5 ಮೀನ್ಸ್ 500 ಇಂಟು ಎಷ್ಟಿದೆ? 999 + 2
1001 ಇಂಟು ಮಾಡಿ 5 ಒಂದ್ಲೆ 5 0 0 0 5 2 0 ಹೌದಾ ಎಷ್ಟು ಬಂತು 1000 ಅಂದರೆ 5,05,000 ಇದನ್ನು ಇನ್ನೊಂದು ಸೂತ್ರ ಹಾಕಿನೂ ನಾವು ನೇರವಾಗಿ ಬಿಡಿಸ್ಬೋದು n ಇಂಟು n+1 ಡಿವೈಡೆಡ್ ಬೈ 2 ಹೌದಾ ಏನಿತ್ತದ ಸೂತ್ರ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಅಂತ ಹೇಳಿದ್ನಲ್ಲ Sn is equal to n ಇಂಟು n+1 ಡಿವೈಡೆಡ್ ಬೈ 2 n ಎಷ್ಟು 1000 ಇಂಟು 1000+1 ಅಂದರೆ 1001 ಅಂದರೆ 1001 ಡಿವೈಡೆಡ್ ಬೈ 2 ಸೇಮ್ ಆನ್ಸರೇ ಬರುತ್ತೆ ಹೌದಾ 5,500,000 5,500,000 ಸೇಮ್ ಆನ್ಸರ್ ಬರುತ್ತೆ S1000 ಹೌದಾ ನೀವು ಯಾವ ಮೆಥಡಲ್ಲಾದರೂ ಬಿಡಿಸಿ ಬಟ್ ಇದು ತುಂಬ ಶಾರ್ಟ್ಕಟ್ ಅನಿಸುತ್ತೆ ಮಲ್ಟಿಪಲ್ ಚಾಯ್ಸಲ್ಲಿ ಇನ್ ಕೇಸ್ ನಿಮಗೆ ಕ್ವಶನ್ಸ್ ಬಂದರೆ ಈ ಥರ ಬಿಡಿಸಿದ್ರೆ ಓಕೆನಾ 2 ಅಂಕದ್ದು ಈ ಥರ ಪ್ರಶ್ನೆ ಏನಾದರೂ ಬಂದರೆ ನೀವು ಫಾರ್ಮುಲಾ ಹಚ್ಚಿ ಈ ಥರ ಬಿಡಿಸಿದ್ರೆ ಬೆಟರ್ ಓಕೆ ನೆಕ್ಸ್ಟ್ ಉದಾಹರಣೆಗೆ ಹೋಗೋಣ ಸ್ವಲ್ಪ ಗಮನ ಕೊಡಿ ಈ ಉದಾಹರಣೆಯಲ್ಲಿ ಏನು ಹೇಳುತ್ತೆ ಈ ಉದಾಹರಣೆ ಅಂದರೆ an ಕೊಟ್ಟಿದ್ದಾರೆ ಇಲ್ಲಿ ಸಮಾಂತರ ಶ್ರೇಣಿ ಕೊಟ್ಟಿಲ್ಲ ಮೊದಲು ನಾವೇ ಕಂಡುಹಿಡ್ಕೋಬೇಕು ಸಮಾಂತರ ಶ್ರೇಣಿ ಕೊಟ್ಟಿಲ್ಲ ಮೊದಲು ನಾವೇ ಕಂಡುಹಿಡ್ಕೋಬೇಕು ಕಂಡು ಹಿಡ್ಕೊಂಡ್ಮೇಲೆ 24 ಪದಗಳವರೆಗಿನ ಮೊತ್ತ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ ಉದಾಹರಣೆನೇ ತುಂಬ ಚೆನ್ನಾಗಿದೆ ಸೊ an ಕೊಟ್ಟಿದ್ದಾನೆ an ಇಸ್ ಈಕ್ವಲ್ ಟು ಏನಂತ ಹೇಳಿದ್ದಾರೆ 3+2n 3+2n ಅಂತ ಕೊಟ್ಟಿದ್ದಾರೆ ಇದರ ಮೊದಲ 24 ಪದಗಳವರೆಗಿನ ಮೊತ್ತ ಅಂತ ಹೇಳಿದ್ದಾರೆ ಮೊದಲ 24 ಪದಗಳವರೆಗಿನ ಮೊತ್ತ ಅಂದರೆ ಏನು ಕಂಡುಹಿಡಿಬೇಕು S24 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹೌದಾ ಈ S24 ಕಂಡುಹಿಡಿಯೋಕ್ಕಿಂತ ಮುಂಚೆ ನನಗೆ ಏನೇನು ಬೇಕು ಸೂತ್ರದಲ್ಲಿ ಏನೇನಿದೆ n ಗೊತ್ತು a ಗೊತ್ತಿಲ್ಲ d ಗೊತ್ತಿಲ್ಲ n ಕೊಟ್ಬಿಟ್ಟಿದ್ದಾರೆ 24 ಅಂತ ಹೇಳಿ ಸೊ ಏನೇನು ಕೊಟ್ಟಿಲ್ಲ a ವ್ಯಾಲ್ಯೂ ಕೊಟ್ಟಿಲ್ಲ d ವ್ಯಾಲ್ಯೂ ಕೊಟ್ಟಿಲ್ಲ ನಾವು ಅದನ್ನು ಕಂಡುಹಿಡ್ಕೋಬೇಕು ಹೆಂಗೆ ಕಂಡುಹಿಡ್ಕೋಬೇಕಂದ್ರೆ ನಮಗೊಂದು ಸಂಖ್ಯಾ ಪಟ್ಟಿ ಬೇಕು ಹೌದಾ ನೋಡಿ n ಇದ್ದಲ್ಲಿ 1 ಹಾಕಿ n ಇಸ್ ಈಕ್ವಲ್ ಟು 1 ಆದಾಗ ಇಕ್ವೇಷನ್ ಏನಾಗುತ್ತೆ a1 ಇಸ್ ಈಕ್ವಲ್ ಟು 1 ಇಂಟು 2 ಅಂದರೆ 2 ಹೌದಾ 1 ಇಂಟು 2 ಅಂದರೆ 2 2+3 ಅಂದರೆ 5 a1 ಎಷ್ಟು ಬಂತು 5 ಇನ್ನು ನೆಕ್ಸ್ಟು n ಇಸ್ ಈಕ್ವಲ್ ಟು 2 ಆದಾಗ 1 2 3 ವ್ಯಾಲ್ಯೂ ಹಾಕೊಳ್ತಾ ಹೋಗ್ತೀನಿ ಹೌದಾ a2 ಇಸ್ ಈಕ್ವಲ್ ಟು 3+2 ಇಂಟು 2 2 2 ಎಷ್ಟು 4 4+3 7 ಹೌದಾ a2 ಎಷ್ಟಾಯಿತು 7 ಹಾಗೆ n ಇಸ್ ಈಕ್ವಲ್ ಟು 3 ಆದಾಗ ಏನಾಗುತ್ತೆ a3 ಇಸ್ ಈಕ್ವಲ್ ಟು 3+2 ಇಂಟು 3 ಎಷ್ಟಾಯಿತು 2 3 6 5 6 2 3 5 2 3 6 ಎಷ್ಟು ಬಂತು 9 ಎಷ್ಟು ಬಂತು 9 ಈಗ ನಮಗೊಂದು ಸಂಖ್ಯಾಪಟ್ಟಿ ಸಿಕ್ಕಿದೆ ನೋಡಿ ಈ ಸಂಖ್ಯಾಪಟ್ಟಿಯಿಂದ a ಮತ್ತು ಡಿಗಳನ್ನು ಹೊರತೆಗಿತೀವಿ n ಕೊಟ್ಟಿದ್ದಾರೆ ಹಾಗಾಗಿ Sn ಕಂಡುಹಿಡಿಯೋದು ಈಸಿ ಆಗುತ್ತೆ ಆದ್ದರಿಂದ ಸಮಾಂತರ ಶ್ರೇಣಿ ಏನಾಗುತ್ತೆ a1 a2 a3 ಹೌದಾ a1 ಎಷ್ಟು 5 ಹಾಂ a2 ಎಷ್ಟು ಬಂದಿದೆ 7 9 ಎಷ್ಟು ಪದಗಳವರೆಗೆ 24 ಪದಗಳವರೆಗೆ ವರೆಗಿನ ಮೊತ್ತ ಅಂತ ಹೇಳಿದ್ದಾರೆ ಹೌದಾ
ಸೊ ಎ ವ್ಯಾಲ್ಯೂ ಏನಾಗುತ್ತೆ 5, ಡಿ ವ್ಯಾಲ್ಯೂ 7 ಮೈನಸ್ 5 ಅಂದರೆ 2 ಬಂತು. ಸೊ n ಈಸ್ ಈಕ್ವಲ್ ಟು 24. ಓಕೆನಾ. ಇವಾಗ ಸೂತ್ರ ವಿ ನೋ ದ್ಯಾಟ್ ನಮಗೆ ಗೊತ್ತೈತವಿ. ಏನು ಗೊತ್ತೈತವಿ ನಿಮ್ಗೆ? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಎನ್ ಇದ್ದಲ್ಲಿ ಏನು ಹಾಕಬೇಕು? 24 ಡಿವೈಡೆಡ್ ಬೈ 2 ಇಂಟು 5 ಅಂದರೆ ಎಷ್ಟಾಗುತ್ತೆ? 10 ಪ್ಲಸ್ 24 ಮೈನಸ್ 1 ಅಂದರೆ 23. ಡಿ ಎಷ್ಟಿದೆ? 2. ಓಕೆನಾ. ಇದೆರಡು ಫಸ್ಟ್ ಮಾಡ್ಕೋಬೇಕು. ಇಲ್ಲಿ ಕಡ್ತಾ ಹೊಡೆದ್ಬೇಡಿ, ಹೋಗುತ್ತಾ. 1ಲೇ 12ಲೇ. ಓಕೆನಾ. ಎಸ್ 24 ಇಸ್ ಈಕ್ವಲ್ ಟು 12 ಇಂಟು 10 ಪ್ಲಸ್ 23 2ಲೇ 46. ಹೌದಾ? 12 ಗುಂಡ್ಲೆ ಎಷ್ಟಾಗುತ್ತೆ? 46 ಪ್ಲಸ್ 10 56. ದೇರ್ಫೋರ್ ಆನ್ಸರ್ ಇಲ್ಲಿ ಹಚ್ಬಿಡೋಣ. ಎಷ್ಟು? ಎಸ್ 24 ಈಸ್ ಈಕ್ವಲ್ ಟು 1256ಲೇ 5. ಹೌದಾ? 12 72, 12 67. ಸೊ 672. ಎಷ್ಟು ಬಂತು? 672. ಎಸ್ 24 ಇಲ್ಲೇ ಬರೆದ್ಬಿಡೋಣ. ಎಸ್ 24 ಎಷ್ಟಾಗುತ್ತೆ? 672. ಹೌದಾ? ಇಷ್ಟು ಮಾಡಿದರೆ ಲೆಕ್ಕ ಮುಗಿಯುತ್ತೆ. ಏನು ಡಿಫಿಕಲ್ಟಿ ಇತ್ತು ಇದರಲ್ಲಿ? ಏನಿಲ್ಲ. ಫಸ್ಟಿಗೆ ಒಂದು ಏನು ಕೊಟ್ಟಿದ್ದ? ಎ ಎನ್ ಪದ ಕೊಟ್ಟಿದ್ದ. ಕೊನೆ ಪದ ಏನಂತ ಕೊಟ್ಟಿದ್ದ? ಎ ಎನ್ ಇಸ್ ಈಕ್ವಲ್ ಟು 3 ಪ್ಲಸ್ 2n ಅಂತ ಕೊಟ್ಟಿದ್ದ. ಇದರಲ್ಲಿ ಏನು ಹಾಕೊಳ್ತಾ ಹೋದ್ವಿ ನಾವು? ಮೊದಲಿಗೆ ಎನ್ ಇದ್ದಲ್ಲಿ 1 ಹಾಕೊಂಡ್ವಿ, A1 ಸಿಕ್ತು. 2 ಹಾಕೊಂಡ್ವಿ, A2 ಸಿಕ್ತು. 3 ಹಾಕೊಂಡ್ವಿ, A3 ಸಿಕ್ತು. ಸಮಾಂತರ ಶ್ರೇಣಿ ಅಂತ ಬರ್ಕೊಂಡು A1 A2 A3 ಸೊ ಆನ್ ಅಪ್ ಟು ಎಷ್ಟು ಪದಗಳವರೆಗೆ? 24 ಪದಗಳವರೆಗೆ. ಹೌದಾ? ಎ ಅಂದರೆ 5, ಡಿ ಅಂದರೆ 7 ಮೈನಸ್ 5 ಅಂದರೆ 2. ಹೌದಾ? n ಈಸ್ ಈಕ್ವಲ್ ಟು 24. ಸೂತ್ರ ಹಚ್ತೀವಿ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇನ್ ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ. ಆಮೇಲೆ ನಮಗೆ ವ್ಯಾಲ್ಯೂ ಹಾಕಿ ಸಿಂಪ್ಲಿಫೈ ಮಾಡಿದಾಗ ಎಸ್ 24 ಎಷ್ಟು ಬಂದಿದೆ? 672. ಗೊತ್ತಾಯ್ತಾ? ಇನ್ನು ಅಭ್ಯಾಸಕ್ಕೆ ಹೋಗೋಣ. 1.3 ಸಮಾಂತರ ಶ್ರೇಣಿಗಳು. ಈ ಅಧ್ಯಾಯದ ಕೊನೆಯ ಅಭ್ಯಾಸ 1.3. ಅಭ್ಯಾಸ 1.3 ಅದರಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆ. ಫಸ್ಟ್ ಮೇನ್ ಏನು ಹೇಳುತ್ತೆ ನೋಡಿ? ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳುತ್ತೆ. ಸಮಾಂತರ ಕೆಳಗಿನವುಗಳ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳುತ್ತೆ. ಸೊ ಒಂದನೇದು ಫಸ್ಟ್ ಮೇನ್ ಫಸ್ಟ್ ಒನ್ 2, 7, 12 ಎಲ್ಲಿವರೆಗೂ ಅಂತ ಕೊಟ್ಟಿದ್ದಾರೆ ಅಂದರೆ 10 ಪದಗಳವರೆಗೆ. 10 ಪದಗಳವರೆಗೆ ಅಂತ ಹೇಳಿದ್ದಾರೆ. ಸೊ ಎನ್ ಕೊಟ್ಟಿದ್ದಾರೆ. ನಮಗೇನು ಕೇಳಿದ್ದಾರೆ? ಎಸ್ ಎನ್ ಕೇಳಿದ್ದಾರೆ. ಎನ್ ಕೊಟ್ಟಿದ್ದಾರೆ, ಎಸ್ ಎನ್. ಸೊಲ್ಯೂಷನ್ ಅಂತ ತಗೊಳ್ತೀವಿ. ಏನೇನು ವ್ಯಾಲ್ಯೂ ಬೇಕು ನಮಗೆ ಸಿಗುತ್ತೆ ನೋಡಿ ಇಲ್ಲಿ. ಎ ಇಸ್ ಈಕ್ವಲ್ ಟು 2, ಡಿ ಇಸ್ ಈಕ್ವಲ್ ಟು A2 ಮೈನಸ್ A1 ಅಂದರೆ 7 ಮೈನಸ್ 2 ಮೀನ್ಸ್ 5. ಎನ್ ಇಸ್ ಈಕ್ವಲ್ ಟು 10. ಏನು ಕೇಳಿದ್ದಾರೆ? ಎಸ್ 10 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎನ್ ಅಂದ್ರೇ 10 ಅಂತ ತಗೊಳ್ತೀವಿ. ಎಸ್ 10 ಅಂದರೆ ಕ್ವಶನ್ ಮಾರ್ಕ್. ಓಕೆನಾ? ವಿ ನೋ ದ್ಯಾಟ್ ನಮಗೆ ಗೊತ್ತಿದೆ ಸೂತ್ರ ಏನು? ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಡಿವೈಡೆಡ್ ಬೈ 2, 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ.
ಹೌದಾ? ಎನ್ ಇದ್ದಲ್ಲಿ ವ್ಯಾಲ್ಯೂ ಹಾಕಿ. ಎನ್ ಅಂದರೆ 10. 10 ಡಿವೈಡೆಡ್ ಬೈ 2. 10 ಡಿವೈಡೆಡ್ ಬೈ 2. 2 ಇಂಟು ಎ. ಎ ವ್ಯಾಲ್ಯೂ ಎಷ್ಟಿದೆ? 2. ಹೌದಾ? 2 ಇಂಟು 2 ಅಂದರೆ 4 ಪ್ಲಸ್ ಸೂತ್ರದಲ್ಲಿ ವ್ಯಾಲ್ಯೂ ಹಾಕ್ತಾ ಇದ್ದೀನಿ ನಾನು. 2 ಇಂಟು 2 4 ಆಯಿತು ಪ್ಲಸ್ ಎನ್ ಮೈನಸ್ 1. ಎನ್ ಎಷ್ಟಿದೆ? 10. 10 ಮೈನಸ್ 1 ಅಂದರೆ 9. ಡಿ ಎಷ್ಟಿದೆ ನೋಡಿ? 5. ನೀವು ಗಮನ ಕೊಡಿ. ಇನ್ ಕೇಸ್ ನೀವು ಎಕ್ಸಾಮಲ್ಲಿ ಮಾಮೂಲಾಗಿ ಮಾಡುವಂಥ ತಪ್ಪು. ಇವಾಗಂತೂ ಇಲ್ಲಿ 10 ಡಿವೈಡೆಡ್ ಬೈ 2 ಇದೆ, ಕಡ್ತಾ ಹೊಡಿತೀವಿ. ಬಟ್ ನೀವು ಇನ್ ಕೇಸ್ ಇಲ್ಲಿ 11 ಇತ್ತು, ಇಲ್ಲ 19 ಇತ್ತು, ನೀವೇನು ಮಾಡ್ತೀವಿ? 2 1 2 2 ಅಂತ ಹಿಂಗೆ ಕಡ್ತಾ ಹೊಡೆದ್ಬಿಡ್ತೀವಿ. ಹೌದಾ? ಈ ಬಕೆಟ್ ಬಿಡಿಸ್ಕೊಳ್ಳೋವರೆಗೂ ಅದನ್ನೇನು ಕಡ್ತಾ ಹೊಡಿಬಾರ್ದು, ಅದನ್ನೇನು ಮುಟ್ಬೇಡ್ರಿ. ಪೂರ್ತಿ ಬಿಡಿಸ್ಕೊಂಡ್ಮೇಲೆ ಕಡ್ತಾ ಹೊಡ್ಯಕ್ಕೆ ಬಂದು ಹೊಡಿಬೇಕು. ಓಕೆನಾ? ಇಲ್ಲಿ ಸೀದಾ ಹೊಡೆದ್ರೆ ಓಕೆ, ಏನು ಸಮಸ್ಯೆ ಇಲ್ಲ, ನೇರವಾಗಿ ಹೊಡಿಬೋದು. ಓಕೆ, ಇವಾಗ 2 1 2 5. ಸೊ S10 ಈಸ್ ಈಕ್ವಲ್ ಟು 5 ಇನ್ ಬ್ರಕೆಟ್. ನೋಡಿ, 9 45. 45 ಪ್ಲಸ್ 4 ಅಂದರೆ 49. ಡೈರೆಕ್ಟ್ ಮಾಡಿದ್ದೀನಿ. 9 45. 45 ಪ್ಲಸ್ 4 49. ಇವಾಗ ಇಂಟು ಮಾಡಿ. 5 9 45. 4 5 20. 20 4 24. ಹಾಗಂದ್ರೆ S10 ವ್ಯಾಲ್ಯೂ ಎಷ್ಟು ಬಂತು? 245. ಇಷ್ಟು ಮಾಡಿ ಬಾಕ್ಸ್ ಹಾಕಿದರೆ ಮುಗೀತು ನಿಮ್ಮ ಲೆಕ್ಕ. ಈಸಿ ಇದೆ ಅಲ್ವಾ? ಇನ್ನೊಂದು ಸ್ವಲ್ಪ ನೋಡಿ, ಮೈನಸ್ ಇರೋ ಅಂತ ತೊಗೊಳ್ತಾ ಇದ್ದೀನಿ. ನೆಗೆಟಿವ್ ವ್ಯಾಲ್ಯೂ ಬಂದಾಗ ನೀವು ಸ್ವಲ್ಪ ಗದ್ದಲ ಮಾಡ್ತೀವಿ ಎಕ್ಸಾಮ್ ಒಳಗೆ. ಏನೇನು ಕೊಟ್ಟಾರ? -37, -33, -29, ಸೊ ಆನ್ ಅಪ್ ಟು 12 ಅಂತ ಕೊಟ್ಟಿದ್ದಾರೆ. 12 ಪದಗಳವರೆಗೆ. ಹೌದಾ? ಇಲ್ಲಿ ಮೈನಸ್ ಇರೋದ್ರಿಂದ ಸ್ವಲ್ಪ ನೀವು ಗದ್ದಲ ಮಾಡ್ತಿರ್ತೀವಿ. ಗದ್ದಲ ಅಂದ್ರೆ ಮೈನಸ್ ಹೋಗಿ ಪ್ಲಸ್ ಆಗಿರ್ತೈತಿ. ಪ್ಲಸ್ ಇದ್ದಾಗ ನಮ್ಗೇನು ಸಮಸ್ಯೆ ಇಲ್ಲ, ನೀವು ಆ್ಯಸ್ ಇಟ್ ಈಸ್ ಲೆಕ್ಕ ಬಿಡಿಸ್ತೀವಿ. ಮೈನಸ್ ಬಂದಲ್ಲೇ ಸ್ವಲ್ಪ ಗಮನ ಹರಿಸ್ಬೇಕು. ಸೊ ಎ ಈಸ್ ಈಕ್ವಲ್ ಟು ಎಷ್ಟು? -37. ಡಿ ಅಂದರೆ -33, ಮೈನಸ್ ಆಫ್ ಮೈನಸ್ ಅಂದ್ರೇನು? ಪ್ಲಸ್ 37. 37ರಲ್ಲಿ 33 ಹೋದರೆ ಎಷ್ಟು? 4. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್. ಸೊ ಡಿ ಈಸ್ ಈಕ್ವಲ್ ಟು ಏನಾಯಿತು? 4. ಡಿ ಈಸ್ ಈಕ್ವಲ್ ಟು 4. ಎನ್ ಈಸ್ ಈಕ್ವಲ್ ಟು 12. ಎನ್ ಈಸ್ ಈಕ್ವಲ್ ಟು 12. ಹೌದಾ? ಸೊ ಎಸ್ ಎನ್ ವಿ ನೋ ದ್ಯಾಟ್. ಎಸ್ ಎನ್ ಏನು? ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2. 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ? ಎನ್ ವ್ಯಾಲ್ಯೂ ಏನಿದೆ? 12. S12 ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 2. 37 2 ಎಷ್ಟು? 74. -74 ಮೈನಸ್ ಇದೆ ನೋಡಿ. ಹೌದಾ? -74 ಪ್ಲಸ್ ಎನ್ ಅಂದರೆ ಎಷ್ಟಿದೆ? 12. 12 ಮೈನಸ್ 1 ಅಂದರೆ 11 ಗುಂಡ್ಲೆ. ಡಿ ಎಷ್ಟಿದೆ ನೋಡಿ? ಡಿ ಅಂದರೆ 4. ಹೌದಾ? ಡಿ ಅಂದರೆ 4. ಡಿ ಅಂದರೆ 4 ನೋಡಿ. S12 2 1 2 6. ಹೌದಾ? ಸೊ S12 ಈಸ್ ಈಕ್ವಲ್ ಟು 6 ಇಂಟು ನೋಡಿ -74 ಪ್ಲಸ್ 11 44. 11 44. 74ರಲ್ಲಿ 44 ಹೋದರೆ ಎಷ್ಟು? 30. -30 ಪ್ಲಸ್ 30? -30 ಇಂಟು -30. ಸೊ S12 ಈಸ್ ಈಕ್ವಲ್ ಟು 6 18 ಪ್ಲಸ್ ಇಂಟು ಮೈನಸ್ -180. ಹೌದಾ? S12 ಎಷ್ಟು ಬಂತು? -180. ಗೊತ್ತಾಯ್ತಾ? -180. ಇನ್ನು ಸೆಕೆಂಡ್ ಮೇನಿದೆ. ಏನಿದೆ? ಮೊತ್ತ ಕಂಡುಹಿಡಿಯಿರಿ ಅಂತಲೇ ಕೊಟ್ಟಿದ್ದಾರೆ. ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತ ಕಂಡುಹಿಡಿಯಿರಿ ಅಂತಲೇ ಹೇಳಿದ್ದಾರೆ. ಆದರೆ ಇಲ್ಲಿ ಎನ್ ಕೊಟ್ಟಿದ್ದು.
ಎನ್ ಪದಗಳವರೆಗೆ ಅಂತ ಕೊಟ್ಟಿದ್ದು, ಇಲ್ಲಿ ಎನ್ ಕೊಟ್ಟಿಲ್ಲ, ಎ ಎನ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಎ ಎನ್ ಕೊಟ್ಟಿದ್ದಾರೆ. ಎ ಎನ್ನಲ್ಲಿ ಹಾಕಿ ಎನ್ ಬಿಡಿಸ್ಕೋಬೇಕು, ಆಮೇಲೆ ಎಸ್ ಎನ್ ಮಾಡಬೇಕು. ಆಮೇಲೆ ಏನು ಮಾಡಬೇಕು? ಎಸ್ ಎನ್ ಮಾಡಬೇಕು. ಓಕೆನಾ? ಸೆಕೆಂಡ್ ಮೇನ್, ಫಸ್ಟ್ ಒನ್. ಸೆಕೆಂಡ್ ಮೇನ್, ಫಸ್ಟ್ ಒನ್. 7 ಪ್ಲಸ್ 10ರ ಎರಡನೇ ಒಂದು ಪ್ಲಸ್ 14 so on up to 84. So on up to 84. ಓಕೆ. A is equal to 7. ಡಿ ನೋಡಿ ಕನ್ವರ್ಟ್ ಮಾಡ್ಕೋಬೇಕು. 10 20. 20 ಒಂದು ಏನಾಗುತ್ತೆ? 21 ಡಿವೈಡೆಡ್ ಬೈ 2 ಮೈನಸ್ 7. A2 ಮೈನಸ್ A1. A2 ಮೈನಸ್ A1 ಅಂತ ತಗೊಳ್ತೀವಿ. ಎಲ್ ಸಿ ಮೇನು 2. ಹೌದಾ? 21 ಒಂದಲೇ 21, 7 14. ಹೌದಾ? 7 ಡಿವೈಡೆಡ್ ಬೈ 2 ಎಷ್ಟು? 7 ಡಿವೈಡೆಡ್ ಬೈ 2. ಕೊಟ್ಟಿರೋದು ಎ ಎನ್ನು ಎಷ್ಟು ಕೊಟ್ಟಿದ್ದಾರೆ? 84 ಅಂತ ಕೊಟ್ಟಿದ್ದಾರೆ. ಏನು ಕಂಡುಹಿಡಿಬೇಕು? ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎನ್ ಬಂದ ಮೇಲೆ ಎಸ್ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ? ವಿ ನೋ ದ್ಯಾಟ್ ಎ ಎನ್ ಈಸ್ ಈಕ್ವಲ್ ಟು ಏನು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಎಷ್ಟಿದೆ? 84. ಎ ಎಷ್ಟಿದೆ? 7 ಪ್ಲಸ್ ಎನ್ ಮೈನಸ್ 1. ಡಿ ಎಷ್ಟು? 7 ಡಿವೈಡೆಡ್ ಬೈ 2. ಪ್ಲಸ್ 7 ಈ ಕಡೆ ಬಂದರೆ ಮೈನಸ್ 7. 84ರಲ್ಲಿ 7 ಹೋದರೆ ಎಷ್ಟು? 77. ಎಷ್ಟು? 77. ಎನ್ ಮೈನಸ್ 1 ಇಂಟು 7 ಬೈ 2. ಓಕೆನಾ? ಎನ್ ಮೈನಸ್ 1 ಇಂಟು 7 ಡಿವೈಡೆಡ್ ಬೈ 2. ನೋಡಿ ಈ 7 ಬೈ 2 ಈ ಕಡೆ ಬಂದರೆ ಏನಾಗುತ್ತೆ? 2 ಡಿವೈಡೆಡ್ ಬೈ 7 ಆಗುತ್ತೆ. ಇಂಟು ಇದ್ದಿದ್ದು ಡಿವೈಡೆಡ್ ಬೈ ಇದ್ದಿದ್ದು ಇಂಟು ಆಗುತ್ತೆ. ಹಾಗಾದರೆ 77 ಇಂಟು 2 ಡಿವೈಡೆಡ್ ಬೈ 7 ಇಸ್ ಈಕ್ವಲ್ ಟು ಎನ್ ಮೈನಸ್ 1. 7 ಒಂದಲೇ 7 11 11 ಎಷ್ಟು? 22 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಎನ್ ಈಸ್ ಈಕ್ವಲ್ ಟು ಮೈನಸ್ 1 ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ 23. ಎನ್ ಎಷ್ಟು ಬಂತು? 23 ಬಂತು. ಎಸ್ ಎನ್ ಸೂತ್ರ 2 ಸೂತ್ರ 3-4 ಸೂತ್ರ ಮಾಡಿದ್ವಿಲ್ಲ ನಾವು. ಇಲ್ಲಿ ಎ ಎನ್ ಕೊನೆಯ ಪದ ಕೊಟ್ಟಾಗ ಸೂತ್ರ ನೋಡಿ, ಎನ್ ಬೈ 2 ಎ ಪ್ಲಸ್ ಎ ಎನ್ ಹಾಕೊಂಡಿದ್ವಿ, ನೆನಪಿದೆಯಾ? ಎನ್ ಅಂದರೆ ಎಷ್ಟು ಬಂದಿದೆ? 23 ಡಿವೈಡೆಡ್ ಬೈ 2. ಎ ಅಂದರೆ 7, ಎನ್ ಅಂದರೆ 84. ಕೂಡಿಸಿ ಎಷ್ಟಾಗುತ್ತೆ? 91. ಏನಾಗುತ್ತೆ? 91. 23 ಗುಂಡ್ಲೆ 91. ಹೌದಾ? 3 1 3 9 3 27. 97 18 ಎಷ್ಟಾಯಿತು? 1993. 1993. ಓಕೆನಾ? 10 ಆಗುತ್ತೆ. ಇಲ್ಲಿ 2093. 2093. ಬಟ್ ಇಲ್ಲಿ ಏನಿಟ್ಟಿದ್ದಾರೆ? ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಟ್ಟಿದ್ದಾರೆ, ಮಿಶ್ರ ಭಿನ್ನ ರಾಶಿ. ಸೊ ಅದಕ್ಕೆ ನಾವೇನು ಮಾಡಬೇಕು? 2 ಔಟ್ಸೈಡ್ ಉಳಿದಿರೋದು 2093 ಇನ್ಸೈಡ್ ಇಡ್ತೀವಿ. 2 10 20, 9 ಇಳಿಸ್ಕೋತೀವಿ. 2 4 8, 1 ಇಳಿಸ್ಕೋತೀವಿ. 13 ಹೋಗುತ್ತೆ. 2 6 12. ಶೇಷ ಎಷ್ಟು? 1. ಹಾಗಾದರೆ ಇದನ್ನು ಏನಂತ ಬರಿತೀವಿ? 1046ರ 1 ಡಿವೈಡೆಡ್ ಬೈ 2 ಅಂತ ಹೇಳಿ ಆನ್ಸರ್ ಮಾಡ್ತೀವಿ. ಆದ್ದರಿಂದ S23 ಈಸ್ ಈಕ್ವಲ್ ಟು 1046 ಇಂಟು 1/2. 1046 ಆಫ್ 1/2 ಅಂತ ಹೇಳ್ತೀವಿ. ಗೊತ್ತಾಯ್ತಾ? ಇವತ್ತಿನ ಗೃಹಪಾಠ ಏನಂದರೆ 1.3 ಅಭ್ಯಾಸ ಇದೆಯಲ್ಲ, ಇದರಲ್ಲಿ ಫಸ್ಟ್ ಮೇನ್ ಮತ್ತು ಸೆಕೆಂಡ್ ಮೇನ್ ಇನ್ನು ಲೆಕ್ಕ ಇದಾವಲ್ಲ, ಅದರಲ್ಲಿ ಉಳಿದಿರುವಂಥ ಎಲ್ಲ ಲೆಕ್ಕಗಳನ್ನು ಸಾಲ್ವ್ ಮಾಡಬೇಕು. ಧನ್ಯವಾದಗಳು.